ವಾಪಸ್ ಬರಬೇಕು ಅಂದ್ರೂ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಅವ್ರನ್ನ ಕ್ಯಾರೇನೇ ಅಂತಿಲ್ಲ ಬಿಜೆಪಿ ಅವರು. ಚರಂತಿ ಮಠ್ ಆಯ್ಕೆ ಆಗ್ಬಿಟ್ರೆ ಆ ಆಯ್ಕೆಯ ಕ್ರೆಡಿಟ್ ಅನ್ನ ತಗೊಂಡು ನಾನು ಗೆಲ್ಸಿದ್ದು ನನ್ನ ಪಾರ್ಟಿ ತಗೊಳ್ಳಿ ಅನ್ಬೋದಲ್ವಾ. ಬಾಗಲಕೋಟೆ ಬೈ ಎಲೆಕ್ಷನ್ JCBಯಿಂದ ಕ್ಯಾಂಡಿಡೇಟ್ ಅವರ ಈ ಕಟ್ಟ ಹಿಂದುತ್ವ ಇದೆಯಲ್ಲ, ಅದು ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಹೊರದಬ್ಬಲ್ಪಟ್ಟಿದ್ದಾರೆ. ಕಮಾಂಡ್ ಲೆವೆಲ್ನಲ್ಲಿ ಪವರ್ಫುಲ್ ಆದವರು ಯಾರೋ ಶ್ಯಾಡೋ ಆಗಿ ನೆರಳಾಗಿ ನಿಂತು ಇವರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈಗ ಮನೆಯೊಂದು ಮೂರು ಬಾಗಿಲು ಬಿಜೆಪಿ ಅನ್ನೋ ಥರ ಅಂತ ಏನು ಮಾತಾಡ್ತಾ ಇದ್ವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಹೊರದಬ್ಬಲ್ಪಟ್ಟಿದ್ದಾರೆ. ವಾಪಸ್ ಬರಬೇಕು ಅಂದ್ರೂ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ಅವ್ರನ್ನ ಕ್ಯಾರೇನೇ ಅಂತಿಲ್ಲ ಬಿಜೆಪಿ ಅವರು. ಈಗ ಅವರಿಗೆ ತಮ್ಮ ಇರುವಿಕೆಯನ್ನು ಪ್ರಚುರಪಡಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಬಾಗಲಕೋಟೆ ಬೈ ಎಲೆಕ್ಷನ್ JCBಯಿಂದ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಅವರೇ ಕ್ಯಾಂಡಿಡೇಟ್ ಆಗ್ತಾರೋ ತೋರಿಸ್ಬೇಕಲ್ಲ ಅವ್ರ ಶಕ್ತಿನ. ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ತೋರಿಸ್ಬೇಕಲ್ವ. ಮುಖ್ಯಮಂತ್ರಿ ಆಗೋದು ಸುಲಭನಾ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಯತ್ನಾಳ್ ಅವರ ಎದುರಿಗೆ ಒಂದು ಸುವರ್ಣ ಅವಕಾಶ ಇದೆ ಅವ್ರ ಶಕ್ತಿಯನ್ನು ತೋರಿಸ್ಲಿಕ್ಕೆ. ಈಗ ಯಡಿಯೂರಪ್ಪ ಅವ್ರ ಮಗ ಕೆಲಸ ಮಾಡಲ್ಲ ಯತ್ನಾಳ್ ಹೇಳೋ ಪ್ರಕಾರ ಅಲ್ವಾ ಸರ್? ಸುಮ್ಮನೆ ಮೀಡಿಯಾಗಳು ರಾಜಾವಲಿ ಅಂತ ವೈಭವೀಕರಿಸ್ತಾರೆ. ಈಗ ಯತ್ನಾಳ್ ಅವ್ರ ಶಕ್ತಿನ ತೋರಿಸ್ಬೇಕಲ್ಲ ಸರ್, ರೆಡಿ ಆಗ್ತಾರೆ ಯತ್ನಾಳ್? ಸೊ ಅವರು ಇವತ್ತು ಕೆಲವು ಮಾತುಗಳನ್ನ ಆಡಿದ್ದಾರೆ. ಬಿಜೆಪಿಯ ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆಯ ನಂತರ ಈ ಮಾತುಗಳು ಯಾಕೆ ಮಹತ್ವ ಅಂತಂದ್ರೆ, ಅವರ ಮಾತುಗಳ ಮೂಲಕ ಅವರ ಸ್ಟ್ಯಾಂಡ್ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಹಾಗೆಯೇ ನೀವೀಗೇನು ಯಾವ ಪ್ರಶ್ನೆಯನ್ನು ಎತ್ತಿದ್ದೀರಿ ಅದಕ್ಕೆ ಉತ್ತರ ಕೂಡ ಅವ್ರ ಮಾತಿನ ಮೂಲಕ ನಾವು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇದೆ. ಅವ್ರು ಇವತ್ತು ಮಾತನಾಡ್ತಾ ಹೇಳಿದ್ದು ಎರಡು ಕ್ಷೇತ್ರಗಳಲ್ಲಿ. ಒಂದನೇದು ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಡಮ್ಮಿ ಅಭ್ಯರ್ಥಿ ಅವರು ಕೊನೆಯವರೆಗೆ ಚುನಾವಣಾ ಕಣದಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಬೇರೆ ಉದ್ದೇಶದಿಂದ ಅವ್ರನ್ನ ಇಳಿಸಲಾಗಿದೆ. ದಟ್ ಇಸ್ ಒನ್ ಥಿಂಗ್. ಎರಡನೇದು ವೀರಣ್ಣ ಚಿರಂತಿಮಠ ಅವರನ್ನ ಅವರು ಆಯ್ಕೆ ಮಾಡಿರುವುದಕ್ಕಾಗಿ ಹೈಕಮಾಂಡ್ ಅನ್ನ ಎಲ್ಲರನ್ನ ಶ್ಲಾಘಿಸಿದ್ದಾರೆ. ಅತ್ಯುತ್ತಮವಾದ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ತಮ್ಮ ಮತ್ತು ಚರಂತಿಮಠ ಅವರ ನಡುವಿನ ಸಂಬಂಧವನ್ನು ಹೇಳ್ತಾ ಹೋಗ್ತಿದ್ದಾರೆ. ಈ ಹಿಂದೆ ಚಿರಂತಿಮಠ ಅವರಿಗೆ ಟಿಕೆಟ್ ಕೊಡಿಸುವುದರಲ್ಲಿ ತಮ್ಮ ಪಾತ್ರ ಇತ್ತು ಅನ್ನೋದು ಅವ್ರ ಮೊದಲನೇ ಹೇಳಿಕೆ. ಸೊ ಇಲೆಕ್ಷನ್ ಏನು ಕಮಿಟಿ ಇರುತ್ತೆ, ಆಯ್ಕೆ ಕಮಿಟಿ, ಅದ್ರಲ್ಲಿ ನಾನು ಇದ್ದೆ, ಜಗದೀಶ್ ಶೆಟ್ಟರ್ ಅಧ್ಯಕ್ಷರಾಗಿದ್ದರು. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಟಿಕೆಟ್ ಕೊಡುವುದಕ್ಕೆ ಯಡಿಯೂರಪ್ಪನವರು ಪೂರ್ಣ ವಿರೋಧ ಇತ್ತು. ಆಗ ಅನಂತಕುಮಾರ್ ಅವರಿದ್ದರು. ಸೊ ಅವ್ರ ಹತ್ರ ಮಾತನಾಡಿ ಎಲ್ಲ ಮಾಡಿ ನಾವು ಟಿಕೆಟ್ ಕೊಡಿಸಿದ್ವಿ. ಅಂದರೆ ಚಿರಂತಿಮಠ ಜೊತೆಗೆ ತಮ್ಮ ರಿಲೇಷನ್ ಅನ್ನ ಕ್ಲಾರಿಫೈ ಮಾಡ್ತಾರೆ. ತಮ್ಮದು ಕೌಟುಂಬಿಕ ಸಂಬಂಧ ಅಷ್ಟ್ ಹತ್ರ ನಾವು ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಅದು ಹೇಳಿದ ಮೇಲೆ ಇಂಡೈರೆಕ್ಟ್ಲಿ ಚರಂತಿಮಠ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಈಗಲೂ ಕೂಡ ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಇಷ್ಟ ಇರಲಿಲ್ಲ ಅನ್ನುವ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ, ಸಂದೇಹವನ್ನು ಕೊಡ್ತಾರೆ, ಅದನ್ನು ಮಾಡ್ತಾರೆ. ಯುಸಿ ಅದನ್ನು ಮಾಡಿಬಿಟ್ಟು ಅವರು ಚಿರಂತಿಮಠ ಅವರ ಪರವಾಗಿ ನೀವು ಪ್ರಚಾರ ಮಾಡ್ತೀರಾ ಅಂತ ಕೇಳಿದ್ರೆ ನೇರವಾಗಿ ಉತ್ತರ ಹೇಳಲ್ಲ. ಸೊ ತಮ್ಮ ಸಂಬಂಧ ಹೀಗಿದೆ ಅಂತ ವಿವರಿಸ್ತಾರೆ. ಸೊ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾರೆ. ಅಲ್ಲ ಸರ್, ಈಗ ಈಗ ನನ್ನ ಪ್ರಶ್ನೆ ಇಷ್ಟು ಸರ್, ಈಗ ಅವರು ಬಿಜೆಪಿಯಿಂದ ಹೊರಗೆ ಹೋಗಿದ್ದಾರೆ, ಅವ್ರಿಗೆ ಬಿಜೆಪಿ ಬಗ್ಗೆ ಮಾತಾಡೋರು ಸುಮ್ಮನೆ ಟೈಮ್ ಇದೆ ಮಾತಾಡ್ತಾರೆ. ಆದ್ರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರಲ್ಲ. ಮೊನ್ನೆನೂ ಹೇಳಿದ್ರು JCBನೇ ಗೆಲ್ಲೋದು, ನಾನೇ ಮುಖ್ಯಮಂತ್ರಿ. ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ JCBಯಿಂದ ಬಾಗಲಕೋಟೆನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳ್ತದೆ ನಾನು. ಒಂದು ಈ JCB ಇದೆಯಲ್ಲ, ಈ JCB ಕತೆ ಏನು ಅಂದ್ರೆ ಅದು ಕನ್ಸ್ಟ್ರಕ್ಟಿವ್ ಆಗೂ ಇರ್ಬೋದು, ಡಿಮಾಲಿಷ್ ಮಾಡೋಕ್ಕೂ ಬಳಸ್ಬೋದು. JCB ಇಸ್ ದ ಥಿಂಗ್. ಅದು ಎರಡು ಅಲುಗಿನ ಕತ್ತಿ ಇದ್ದಾಗೆ. ಈ JCB ಇದೆಯಲ್ಲ, ಇದು ಕನ್ಸ್ಟ್ರಕ್ಟಿವ್ ಆದ JCBನೇ ಡಿಮಾಲಿಷ್ ಮಾಡುವ JCBನೇ ಅನ್ನೋ ಪ್ರಶ್ನೆಗೆ ಮೊದಲೇ ಉತ್ತರ ಇಟ್ಕೋಬೇಕು. ಅದ್ರ ಜೊತೆಗೆ ಅವರ ಈ ಕಟ್ಟ ಹಿಂದುತ್ವ ಇದೆಯಲ್ಲ, ಅದು ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿಲ್ಲ. ಬಾಗಲಕೋಟೆಯಲ್ಲಿ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್, ಅದರ ವಿಜಾಪುರದಲ್ಲಿ ಅದನ್ನು ಮಾತನಾಡ್ಬೋದು ನಾವು. ಸೊ ಆದರೆ ಅವ್ರಿಗೆ ಜೀವಂತವಾಗಿ ಉಳಿಯುವುದಕ್ಕೆ ರಾಜಕಾರಣದಲ್ಲಿ ಈ ರೀತಿಯ ಮಾತನ್ನ ಆಡ್ಬೇಕು. ನೀವು ಪ್ರಶ್ನೆ ಕೇಳಿದ್ರಿ, ಅವರು JCBನೂ ಮಾಡಲ್ಲ, ಯಾವುದು ಅವ್ರು ನಿಲ್ಲಲ್ಲ.
ಅದಕ್ಕೆ ಮೊದಲನೇದಾಗಿ ಅವರಿಗೆ ಯಡಿಯೂರಪ್ಪನವರೇ ನಿಂತ್ಬಿಟ್ಟು 10 ಸೀಟ್ ತಂದ್ರು ಎಡವಿದ್ರು. ಅಲ್ವಾ. ಹಾ. ಇವರಿಗೆ ಆ ಶಕ್ತಿ ಇಲ್ಲ ಹಾ, ಸುಮ್ಮನೆ ಹಾ. ಬೂಸ್ಟ್, ಅದು ಮೀಡಿಯಾ ಬೂಸ್ಟ್. ಅವ್ರ ಮುಂದೆ ಗೂಟ ಹಿಡಿಯೋದು, ಹಾ. ಒಂದು ಹಣೆ ಮೇಲೆ ಉದ್ದ ಕುಂಕುಮ ಮೇಲಿಂದ ಹಿಡಿದು ಕೆಳಗವರೆಗೆ ಹಾಕ ಬಂದ್ಬಿಟ್ಟು ಮಾತನಾಡೋದು ಅದಾಗಲ್ಲ ಅವ್ರಿಗೆ. ಹ್ಮ್. ಸೊ ಆದರೆ ಅವರಿಗಿರುವ ಪ್ರಶ್ನೆ ಅಂದರೆ ಹ್ಮ್. ಈಗ BJPಯ ಒಳಗೆ ರೀ ಎಂಟ್ರಿ ಪಡೆಯುವುದು ಹೇಗೆ ಅನ್ನೋದು ಅವ್ರ ಮುಂದಿರೋ ಸವಾಲು. ಹ್ಮ್. ಹ್ಮ್. ಅವರ ಇಡೀ ಚಟುವಟಿಕೆ ಹ್ಮ್. BJP ಒಳಗೆ ರೀ ಎಂಟ್ರಿ ಪಡೆಯುವುದಕ್ಕೆ ಆಗಿದೆ. ಹ್ಮ್. ಸೊ ಅವರು ಇನ್ನೊಂದು ಮಾತನ್ನು ಇವತ್ತು ಹೇಳಿದ್ದಾರೆ ನೋಡಿ. ಹ್ಮ್. ಸೊ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹ್ಮ್. ತಮ್ಮ ವಿರುದ್ಧ ಬರೆಯುವುದಕ್ಕೆ ಹ್ಮ್. ವಿಜಯೇಂದ್ರ ಪ್ರತಿ ತಿಂಗಳು 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಓಹೋ. 50 ಲಕ್ಷ ಹಾ. ಖರ್ಚು ಮಾಡಿಬಿಟ್ಟು ತಮ್ಮ ವಿರುದ್ಧ ಮಾಡ್ತಾ ಹೋಗ್ತಾರೆ. ಹ್ಮ್. ತಮ್ಮ ವಿರುದ್ಧ ಅವರು ತಮ್ಮೊಬ್ಬರೇ ಹೇಳಲ್ಲ, ಹ್ಮ್. ನನ್ನ ವಿರುದ್ಧ ಮಾಡ್ತಾರೆ, BL ಸಂತೋಷ್ ವಿರುದ್ಧ ಮಾಡ್ತಾರೆ. ಅಂದ್ರೆ ಮತ್ತೆ ಅಲ್ಲ ಅಂದ್ರೆ ಅವ್ರನ್ನ ಎತ್ತಿ ಕಟ್ಟೋ ಕೆಲಸ ಇಲ್ಲ ಆಗ್ತಾ ಇದೆ. BL ಸಂತೋಷ್ ಮತ್ತು ತಾವೇ ಒಂದೇ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅನ್ನೋದನ್ನ ಹೇಳ್ತಾರೆ. ಹಾ. ಅದ್ರ ಜೊತೆಗೆ ಹ್ಮ್. ನೀವು ಹೇಳಿದಾಗ ಎತ್ತಿ ಕಟ್ಟುವ ಕೆಲಸವನ್ನು ಓಕೆ. ಮಾಡ್ತಾರೆ. ಹಂಗಾದ್ರೆ ಈಗ ಮಾಡ್ತಾರೆ? ಹಂಗಾದ್ರೆ ಈಗ ನೀವು ಸ್ಪಷ್ಟವಾಗಿ ಹೇಳ್ತಿದ್ರಿ ಯತ್ನಾಳ್ ಸುಮ್ನೆ ಅದು JCB ಸುಮ್ನೆ ಅದು ಗಂಭೀರವಾಗಿಲ್ಲ ಅಂತ ಹಂಗಾದ್ರೆ. ಗಂಭೀರವಾಗಿ ಅಲ್ವೇ ಅಲ್ಲ, ಅದೊಂದು ಅಸ್ತ್ರವಾಗಿ ಬಳಸುವಂಥದ್ದು. ಅವರು ಹಿಂದುತ್ವ ಕೂಡ ಹ್ಮ್. ಅವರ ಚುನಾವಣೆಯ ಒಂದು ಗಿಮಿಕ್ಕೆ ಹೊರತು ಹ್ಮ್. ಉಳಿದಂತೆ ಬಹಳ ಜನ ಹೇಳಿದವರು ಅವರ ಬಿಸಿನೆಸ್ ಎಲ್ಲ ಮುಸ್ಲಿಮರ ಜೊತೆ ಇತ್ತು ಇದೆ 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 ಇದೆ. ಹ್ಮ್. ಹೇಳಲಾಗ್ತದೆ. ಸರ್ ಇದು ಕಾಮನ್ ಸರ್. ಇದು ಈಗ ನಮ್ಮ ಅನಂತ್ ಕುಮಾರ್ ಹೆಗಡೆ ಇದಾರಲ್ಲ ಸರ್, MP ಇದ್ರಲ್ಲ, ಅವ್ರ ಊರು ಶಿರ್ಸಿ ತಾಲೂಕಿನ ಒಂದು ಹಳ್ಳಿ. ಆ ಹಳ್ಳಿಯಿಂದ ಅವ್ರು ಬಿಟ್ಟು ಹೋಗುವಾಗ ಆ ಜಾಗನ ಮುಸ್ಲಿಮ್ರಿಗೆ ಸೇಲ್ ಮಾಡೋಗಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಗೊತ್ತಾ, ಬಹುತೇಕ ಈ BJP ಯಾರು ಮಹಾನ್ ಹಿಂದುತ್ವದ ಮಾತನಾಡ್ತಾರಲ್ಲ, ಅವರ ವಾಹನ ಚಾಲಕರೆಲ್ಲ ಮುಸ್ಲಿಮ್ಸ್. ಬಹಳ ಜನ ಲಿಸ್ಟ್ ಮಾಡ್ಬೋದು ಕುತ್ಕೊಂಡು. ಯಾಕೆ ಅಂತ ಕೇಳಿದರೆ BJP ಒಬ್ಬ ಲೀಡರ್ ಹೇಳಿದ್ದು, ಅವ್ರ ನಂಬಿಕೆಗೆ ಬಹಳ ಯೋಗ್ಯರಾದವರು. ಎಲ್ಲಿ ಹೇಳೋದು ಇದು? ಖಾಸಗಿಯಾಗಿ. ಯಾಕಪ್ಪ ನಿಮ್ಮ ವಾಹನದ ಡ್ರೈವರ್ ಮುಸ್ಲಿಮು, ಅವ್ರನ್ನ ಇಟ್ಕೊಂಡು ಹೋಗಿ ಮುಸ್ಲಿಮ್ರೆ ಬೈತೀರಲ್ಲ ಯಾಕೆ ಅಂದರೆ, ಇಲ್ಲ ಸರ್ ಡ್ರೈವಿಂಗು ಚೆನ್ನಾಗಿ ಮಾಡ್ತಾರೆ, ನಂಬಿಕೆಗೂ ಬೆಟರ್. ಸೊ ಇದೆಲ್ಲ ರಾಜಕೀಯ ಅಸ್ತ್ರ. ಈಗ ಈ ಚುನಾವಣೆಯನ್ನು ಯತ್ನಾಳ್ ರೀ ಎಂಟ್ರಿ ಪಡೆಯುವುದಕ್ಕೆ ಬಳಸ್ಕೊಳ್ತಾರೆ. ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಅಲ್ಲ ಸರ್. ಈಗ ಅವ್ರಿಗೆ ರೀ ಎಂಟ್ರಿ ಯಾರು ಕರೀತಾ ಇದಾರೆ? ಯಾರಿಗೂ ಬೇಕಾಗಿಲ್ಲ, ಕರಿಬೇಕಾಗಿಲ್ಲ, ಕರೀಲಿ. ಈಗ ಮೊನ್ನೆ ನಿಮ್ಗೆ ಯಾವುದು ಅರಮನೆ ಮೈದಾನದಲ್ಲಿ BJP ಕಾರ್ಯಕಾರಿಣಿ ಸಭೆ ಆಯ್ತಲ್ಲ ಸರ್, ಕ್ಯಾರೆ ಅಂದಿಲ್ಲ, ಯಾರು ಇವ್ರ ಬಗ್ಗೆ ಮಾತಾಡೇ ಇಲ್ಲ, ಇನ್ವೈಟ್ ಮಾಡಲ್ಲ. ಈಗ ಏನ್ ಮಾಡ್ತಾರೆ ಗೊತ್ತಾ ಸರ್, ಅವರು ಈ ಬಿಜಾಪುರದಲ್ಲಿ, ಬಾಗಲಕೋಟೆ ಆ ಏರಿಯಾದಲ್ಲಿ ಇವರಿಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಬಾಗಲಕೋಟೆ ಚುನಾವಣೆಯಲ್ಲಿ ಇವರು ಸ್ವಯಂ ಆಗಿ ಚರಂತಿ ಮಠ ಪರವಾಗಿ ಪ್ರಚಾರ ಮಾಡಕ್ ಹೋಗ್ಬೋದು. ಅಲ್ಲ ಈಗ ಅದರದ್ದೇ ಅವ್ರು ಕೊಟ್ಟಿರೋದು. ಈಗ ಏನಂದ್ರೆ BJP ಅವ್ರನ್ನ ಪ್ರಚಾರಕ್ಕೆ ಕರೆಯಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹೌದು, ಅವ್ರಿಗೆ ಗೊತ್ತಿದೆ. ಹಂಗಾಗಿನೇ ಅವ್ರು ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ, ಅವರು ನಂಗೆ ಚರಂತಿ ಮಟ್ಟ ಚೆನ್ನಾಗಿರೋದ್ರಿಂದ ನಾನು ಹೋಗ್ಬೋದು. ಅದಕ್ಕೆ ಪ್ಲಾನ್ ಇದೆ. ಅದು ಹೌದು, ಹೋಗ್ಬಿಟ್ಟು ಅವರ ಚರಂತಿ ಮಟ್ಟ ಆಯ್ಕೆ ಆಗ್ಬಿಟ್ರೆ ಆ ಆಯ್ಕೆಯ ಕ್ರೆಡಿಟ್ ಅನ್ನ ತಗೊಂಡು ನಾನು ಗೆಲ್ಸಿದ್ದು ನನ್ನ ಪಾರ್ಟಿ ತಗೊಳ್ಳಿ ಅನ್ಬೋದಲ್ವಾ. ಇಲ್ಲಿ ಮತ್ತೊಂದಿದೆ ಸರ್. ಏನಾಗಿದೆ ಅಂದ್ರೆ, ಮೊನ್ನೆ ಕಾರ್ಯಕಾರಿಣಿ ಸಭೆಯಲ್ಲಿ ಯಡಿಯೂರಪ್ಪನವರೇ ಕರ್ನಾಟಕದ ಲೀಡರ್ ಸುಪ್ರೀಂ ಅನ್ನೋ ತರದ್ದು ಮಾತುಗಳು ಬಂತು. ನಾವು ಚರ್ಚೆ ಮಾಡಿದ್ವಿ. ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಕಷ್ಟ ಅಂತ BJP ಅವ್ರಿಗೂ ಗೊತ್ತಿದೆ. ಇಂಥ ಸಮಯದಲ್ಲಿ ಇವರು BJPಗೆ ಬರಬೇಕು ಅನ್ನೋದಾದ್ರೆ ಇವ್ರು ಫಸ್ಟ್ ಯಡಿಯೂರಪ್ಪನವ್ರ ಜೊತೆಗೆ ಹೊಂದಾಣಿಕೆ ಅನ್ನೋದನ್ನ ಮುಗಿಸ್ಕೊಂಡ್ರೆ ಇವ್ರಿಗೆ BJP ಹಾದಿ ಸುಲಭ ಆಗುತ್ತೆ. ಹೌದು, ಅದನ್ನ ಬಿಟ್ಟು ಕಣ್ಕಂಡಲ್ಲಿ ಯಡಿಯೂರಪ್ಪನ ಬಗ್ಗೆ ಬಯಸ್ಕೊಂಡು ನಾನು BJPಗೆ ಬರ್ತೀನಿ ಅಂದ್ರೆ ಯಾರು ಇವ್ರನ್ನ ಗಂಭೀರವಾಗಿ ಪರಿಗಣಿಸಲ್ಲ. ನನಗನ್ಸೋ ಹಾಗೆ ಸ್ಟಿಲ್ BJPಯ ಹೈಕಮಾಂಡ್ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಯಾವುದೋ ನಾಯಕರುಗಳು ಇವರು ಹಿಂದಿದ್ದಾರೆ. ಅಂದ್ರೆ ಯಡಿಯೂರಪ್ಪನಿಗೆ ಆಗದಿರುವ ಕರ್ನಾಟಕದ ಕೆಲವು ಅವರು ಅನಂತ್ ಕುಮಾರ್ ಅವ್ರ ಕಡೆಯಿಂದ ಆ ಕಾಲದಿಂದನೂ ಇತ್ತು. ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಏನು ಸರಿಯಾದರೂ BL ಸಂತೋಷ್ ಇರ್ಬೋದು, ಇಂಥವರ ಪ್ರೋತ್ಸಾಹದಿಂದನೇ ಅವ್ರು ಹಂಗೆ ಮಾಡಕ್ ಸಾಧ್ಯ. ಇಲ್ದಿದ್ರೆ ಯಡಿಯೂರಪ್ಪನ ಸೆಡ್ ಹೊಡಿಯೋಕ್ಕಾಗಲ್ಲ. ಇಟ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಹೈಕಮಾಂಡ್ ಲೆವೆಲ್ನಲ್ಲಿ ಪವರ್ಫುಲ್ ಆದವರು ಯಾರೋ ಶ್ಯಾಡೋ ಆಗಿ ನೆರಳಾಗಿ ನಿಂತು ಇವರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಮತ್ತು ಅವರೇನೆ ಇಲ್ಲಿ ಕರ್ನಾಟಕದಲ್ಲಿ ಏನೋ ಬದಲಾವಣೆ ಆಗುತ್ತೆ, ಡೋಂಟ್ ವರಿ, ಹೊಸ ಅಧ್ಯಕ್ಷರು ಬರ್ತಾರೆ, ಆವಾಗ ನೀವು ಹೊರಗೆ ಬರ್ತೀರಿ, ಈ ರೀತಿ ಅವರಿಗೆ ಆಸೆಯನ್ನು ಹುಟ್ಟಿಸುವಂತಹ ಚಟುವಟಿಕೆಯಲ್ಲಿ ಯಾರೋ ನಿರತರಾಗಿಲ್ಲ ಸರ್. ಈಗ ಒಂದು ನನಗೆ ಸಾಮಾನ್ಯ ಲೆಕ್ಕಾಚಾರ ಸರ್, ವೆರಿ ಸಿಂಪಲ್. ಈಗ ಯತ್ನಾಳ್ ಗೆಲ್ಲಿಸ್ತಾರೋ ಮತ್ತೊಬ್ರು ಗೆಲ್ಲಿಸ್ತಾರೋ BJP ಕ್ಯಾಂಡಿಡೇಟ್ನ, ಆದರೆ ಅದ್ರ ಶ್ರೇಯಸ್ ಯಾರಿಗೆ ಹೋಗುತ್ತೆ? ಅದು ಯಡಿಯೂರಪ್ಪ ಮಗನಿಗೆ ಹೋಗುತ್ತೆ. ಹೌದು, ಅದರಿಂದ ನೀವು ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೂ
ಅಷ್ಟರ ಮಟ್ಟಿಗೆ ವಿಜಯೇಂದ್ರ ಯಡಿಯೂರಪ್ಪನವರಿಗೂ ಕೂಡ ಇದು ಬಹುದೊಡ್ಡ ಚಾಲೆಂಜ್ ಇದೆ. ಹಂಗಿದ್ದಾಗ ಬಿಜೆಪಿ ಕ್ಯಾಂಡಿಡೇಟ್ನ ಈ ಆದ್ರೆ ಅವ್ರಿಗೆ ಇರೋದು ಏನು ಒಂದೇನು ಗೊತ್ತಾ, ಹ್ಮ್ ಒಂದು ಅವ್ರಿಗೆ ಒಂಥರ ಎಂಟಿಸಿಪೇಟರಿ ಬೇಲ್ ಟೈಪ್ ಏನು ಅಂದರೆ, ಅವು 2 ಕ್ಷೇತ್ರ ನಮ್ದಾಗಿರಲ್ಲ ಕಣ್ರಿ, ಅವ್ರದ್ದಾಗಿತ್ತು, ಅಧಿಕಾರ ಇತ್ತು, ಮಂತ್ರಿಗಳು ಬಂದರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಅದಕ್ಕೆ ನಾವು ಬಿದ್ವಿ ಅಂತ ಒಂದು ಎಕ್ಸ್ಕ್ಯೂಸ್ ತಗೋಬಹುದು. ಗೆದ್ದರೆ ಸರ್ಕಾರ ಯಾಸ್ ಗಾನ್ ಕೇಸು ಮುಗೀತು, ಜನ ತಿರಸ್ಕಾರದ ಮಾತು. ಹಾಗಾದ್ರೆ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಸರ್ಕಾರದ ದಿಕ್ಸೂಚಿಗೆ ಒಂದು ಕಾರಣ ಆಗುತ್ತೆ ಹಂಗಾದ್ರೆ? ಡೆಫಿನೆಟ್ಲಿ ಐ ಬಿಲೀವ್ ಇನ್ ದ್ಯಾಟ್. 2028ಕ್ಕೆ ಒಂದು ದಿಕ್ಸೂಚಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ. ಕರೆಕ್ಟ್. ಇದು ಅವ್ರಿಗೆ ತೋರಿಸ್ತಾ ಹೋಗುತ್ತೆ. ಯಾಕಂದ್ರೆ 2018ರಲ್ಲೂ ಸರ್ ಇವ್ರು ಉಪಚುನಾವಣೆ ಗೆದ್ದಿರೋದ್ರಿಂದ ಇವರಿಗೆ ಏನಾಯ್ತಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅದ್ರ ಜೊತೆಗೆ ಏನಾದರೂ ಬಿಜೆಪಿ ಗೆದ್ದು ಬಿಟ್ರೆ ಅವ್ರಿಗೆ ಒಂದು ಬೂಸ್ಟ್, ದೆನ್ ದೇ ವಿಲ್ ಪ್ಲೇ. ಅಂದ್ರೆ ಅದನ್ನ ಅವರು ಬಹಳ ಅದ್ಭುತವಾಗಿ ಬಳಸ್ಕೊಳ್ಬಲ್ರು. ಅವ್ರಿಗೆ ಆ ಶಕ್ತಿ ಇದೆ. ಒಂದು ವಿಜಯವನ್ನ ಹ್ಯಾಕ್ ಬಳಸ್ಕೋಬೇಕು, ಎಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದು ಸೋಲನ್ನ ಹ್ಯಾಕ್ ಬಳಸ್ಕೋಬೇಕು ಅನ್ನೋದು ಗೊತ್ತಿದೆ ಅವರಿಗೆ. ಥಿಂಕ್ ಟ್ಯಾಂಕ್ ಇದೆ. ಹೌದು. ಈ ಕಾಂಗ್ರೆಸ್ ಸಮಸ್ಯೆ ಅಂದ್ರೆ ಥಿಂಕು ಇಲ್ಲ, ಟ್ಯಾಂಕು ಇಲ್ಲ. ಕಾಂಗ್ರೆಸ್ ಇಸ್ ಸೀರಿಯಸ್ ಪ್ರಾಬ್ಲಮ್. ಅಂದ್ರೆ ಈ ಅವರಿಗೆ ಒಂದು ಸಿಸ್ಟಮೆಟಿಕ್ ಆದ ಒಂದು ವ್ಯವಸ್ಥೆ ಇಲ್ಲ. ಲೀಡರ್ಗಳು ಅವರು ಇವ್ರದ್ದು ಹಂಗಲ್ಲ. ಅವ್ರಿಗೆ ಅಡ್ವೈಸ್ ಮಾಡೋಕೆ RSSನವ್ರು ಇದ್ದಾರೆ, ಅಲ್ಲೆಲ್ಲೋ ಥಿಂಕ್ ಟ್ಯಾಂಕ್ ಇದೆ, ಹಿಂಗೆ ಮಾಡಯ್ಯ ಅಂತಾರೆ, ಹಿಂಗೆ ಇಟ್ಕೊಳ್ಳ. ಇವ್ರಿಗೆ ಯಾರು ಇಲ್ಲ. ಅಂದ್ರೆ ಟೋಟಲ್ ನಿಮ್ಮ ಮಾತಿನ ಸಾರಾಂಶ ಯತ್ನಾಳ್ ಬಗ್ಗೆ ಈಗ ಕೇಳೋದ ಫೈನಲ್ ಏನಪ್ಪಾ ಅಂದ್ರೆ, ಯತ್ನಾಳ್ದು JCB ಪಂಕ್ಚರ್ ಅನುಮಾನನೇ ಇಲ್ಲ. ಇದು ಪಂಕ್ಚರು. ಮತ್ತು ಅವ್ರ ಪಾರ್ಟಿನೂ ಮಾಡಲ್ಲ, ಆಗಲ್ಲ. ನಾನು ಗ್ಯಾರಂಟಿ ಪಾರ್ಟಿ ಮಾಡಲ್ಲ, ಬಟ್ ಅದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊತಾರೆ ಅವರು. ವಿಲ್ ಟ್ರೈ. ಸೊ ಇನ್ನೇನೋ ಅಪ್ಪತಪ್ಪಾಗಿ ಕರ್ನಾಟಕದಲ್ಲಿ ಮತ್ತೇನೋ ಆಗಿ ರಾಜ್ಯಾಧ್ಯಕ್ಷರ ಬದಲಾಗಿ ಇನ್ನೇನೋ ಆದರೆ ಒಳಗೆ ಬರೋಕ್ಕಾಗತ್ತಾ ನೋಡ್ತಾರೆ. ಈಗ ಅವ್ರ ಪ್ರಶ್ನೆ ಇರೋದು ಹೊರಗಿರುವುದಾ, ಒಳಗೆ ಹೋಗುವುದಾ, ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಯತ್ನಾಳ್ ಅವರು ಬುಟ್ಟಿಲಿ ಹಾವಿದೆ, ಬಿಡ್ತೀನಿ ಅಂತಾರೆ, ಒಂದನ್ನು ಬಿಡಲ್ಲ. ಯಡಿಯೂರಪ್ಪ ಮತ್ತೆ ಅವ್ರ ಮಗನ ವಿರುದ್ಧ ಆರೋಪ ಮಾಡ್ತಾರೆ, ಒಂದಕ್ಕೂ ದಾಖಲೆ ಕೊಡಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲಿ ಯಡಿಯೂರಪ್ಪನ ಬೈತಾರೆ, ಆಮೇಲೆ ಅಲ್ಲಿ ನಾನು BJPಗೆ ಬರ್ತೀನಿ ಅಂತಾರೆ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂಥ ನಡವಳಿಕೆಗಳು, ಮಾತುಗಳು ಯತ್ನಾಳ್ ಅವರಿಂದ. ಯತ್ನಾಳ್ ಅವರಿಗೆ BJP ಬಾಗಿಲು ತೆಗೆಯುತ್ತಾ, ಅಥವಾ ಅವರು JCB ಅನ್ನೋದೇನಾದರೂ ಬಟ್ ಸರ್ ಹೇಳಿರೋ ಥರ ಅದೇನು ಕನ್ಸ್ಟ್ರಕ್ಟ್ ಮಾಡುತ್ತಾ ಅಥವಾ ಡೆಮಾಲಿಷ್ ಮಾಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂತೂ ಸದ್ಯಕ್ಕಿಲ್ಲ. ಇದಾಗಿತ್ತು ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ವಾಪಸ್ ಬರಬೇಕು ಅಂದರೂ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ಅವ್ರನ್ನ ಕ್ಯಾರೇನೇ ಅಂತಿಲ್ಲ BJP ಅವರು. ಚರಂತಿ ಮಠ ಆಯ್ಕೆ ಆಗ್ಬಿಟ್ರೆ ಆ ಆಯ್ಕೆಯ ಕ್ರೆಡಿಟನ್ನು ತಗೊಂಡು ನಾನು ಗೆಲ್ಸಿದ್ದು ನನ್ನ ಪಾರ್ಟಿ ತಗೊಳ್ಳಿ ಅನ್ಬೋದಲ್ವಾ? ಬಾಗಲಕೋಟೆ ಬೈ ಎಲೆಕ್ಷನ್ JCBಯಿಂದ ಕ್ಯಾಂಡಿಡೇಟ್ ಅವರ ಈ ಕಟ್ಟ ಹಿಂದುತ್ವ ಇದೆಯಲ್ಲ, ಅದು ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ BJPಯಿಂದ ಹೊರದಬ್ಬಲ್ಪಟ್ಟಿದ್ದಾರೆ. ಕಮಾಂಡ್ ಲೆವೆಲ್ನಲ್ಲಿ ಪವರ್ಫುಲ್ ಆದವರು ಯಾರೋ ಶ್ಯಾಡೋ ಆಗಿ, ನೆರಳಾಗಿ ನಿಂತು ಇವರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ.